ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಸಂಡೇ, ನಾಳೆ ನಮ್ಮ ಅತ್ತಿಗೆ ಸೀಮಂತನ ಇದೆ. ಅದರಿಂದ ಇವತ್ತೇ ಊರಿಗೆ ಹೋಗಬೇಕು. ಅದರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ. ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಸ್ಯಾರಿ ತೊಗೊಂಡಿದ್ದೆ. ಇವಾಗ ತೋರಿಸ್ತೀನಿ ನಾನು ಏನೇನು ತೊಗೊತಾ ಇದ್ದೀನಿ ನಮ್ಮ ಅತ್ತಿಗೆ ಕೊಡೋದಕ್ಕೆ ಅಂತ ತೋರಿಸ್ತೀನಿ. ಬನ್ನಿ. ನೋಡಿ, ರೆಡಿ ಆಗ್ತಾ ಇದ್ದಾಳೆ. ಇದೆಲ್ಲ ಬ್ಯಾಗ್ಸು, ಇವೆಲ್ಲ ನಾಳೆ ರೆಡಿ ಆಗೋದಕ್ಕೆ ಬಟ್ಟೆಗಳು ಎಲ್ಲ ಇಟ್ಕೊಂಡಿದ್ದೀವಿ. ಇದರಲ್ಲಿ ಬಂದು ಸರಿ, ನಿಂದು ಬ್ಯಾಗ್. ಇವಾಗ ಏನೇನು ತೊಗೊಂಡಿದ್ದೀನಿ ನಮ್ಮ ಅತ್ತಿಗೆ ಕೊಡೋದಕ್ಕೆ ಅಂತೇಳಿ. ಇದು ನಮ್ಮ ಅತ್ತಿಗೆಗೆ ತಗೊಂಡಿರೋ ಸ್ಯಾರಿ. ಚೆನ್ನಾಗಿದ್ಯಾ? ನೋಡಿ ಸ್ಯಾರಿ, ಇದು ಫುಲ್ಲು. ಇದು ದೊಡ್ಡ ಬಾರ್ಡ್ರ್ ಬರುತ್ತೆ, ಈ ಕಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ. ಇದು ಸ್ಯಾರಿ. ನಾನು ಸ್ಯಾರಿ ತೊಗೊಂಡಿದ್ದೀನಿ. ಮತ್ತು ಅವ್ರಿಗೆ ಕೊಡೋದಕ್ಕೆ ಮಡ್ಲಕ್ಕಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಬಳೆ, ಒಂದು ಬ್ಲೌಸ್ ಪೀಸು, ಮತ್ತು ಇದೆಲ್ಲ ಮಡ್ಲಕ್ಕಿ ಐಟಮ್ಸು. ನಾಳೆ ನಾನು ನಮ್ಮ ಅತ್ತಿಗೆ ಕೊಡಬೇಕಾದ್ರೆ ಅದು ವಿಡಿಯೋ ಮಾಡ್ತೀನಿ. ಇವಾಗ ಬರೀ ತೋರಿಸ್ತಾ ಇದ್ದೀನಿ, ಟೈಮ್ ಆಗಿದೆ, ಅದರಿಂದ ಇವಾಗೆಲ್ಲ ತೋರಿಸೋದಕ್ಕಾಗಲ್ಲ. ನಾಳೆ ತೋರಿಸ್ತೀನಿ ನಾನು ಏನೇನು ಕೊಡ್ತಾ ಇದ್ದೀನಿ ಅಂತೇಳಿ. ಓನ್ಲಿ ಮಡ್ಲಕ್ಕಿ ಸಾಮಾನು. ಪ್ರೆಗ್ನೆಂಟ್ಸಿಗೆ ಈ ಥರ ಮಡ್ಲಕ್ಕಿ ಸಾಮಾನು ಕೊಟ್ಟರೆ ಹೆಣ್ಮಗಳಿಗೆ ತುಂಬ ಒಳ್ಳೇದಾಗುತ್ತಂತೆ. ಅದು ನನ್ನ ಸೆಂಟಿಮೆಂಟ್ ನನಗೆ. ಆದರೆ ನಾನು ವರ್ಷ ಯಾರಾದರೂ ಪ್ರೆಗ್ನೆಂಟ್ಸ್, ನಮ್ಮ ಅತ್ತಿಗೆಗೆ ಅಂತಲ್ಲ, ಯಾರ್ಯಾರು ಪ್ರೆಗ್ನೆಂಟ್ಸ್ ಇರಲಿ, ನಾವೇನಾದರೂ ಮಡ್ಲಕ್ಕಿ ಸಾಮಾನು ಕೊಟ್ಟರೆ ತುಂಬ ಒಳ್ಳೇದಾಗುತ್ತಂತೆ ಮನೆಗೆ. ಅದರಿಂದ ನಾನು ಈ ರೆಗ್ಯುಲರಾಗಿ ನಾನು ಪಾಲಿಸ್ತೀನಿ. ಇದು ಇವಾಗೆಲ್ಲ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ಜೋಡಿಸ್ಕೊಳ್ಬೇಕಾದ್ರೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸಾರಿ, ಇವಾಗೇನೋ ತೋರ್ಸೋಕ್ಕಾಗ್ತಿಲ್ಲ, ಟೈಮ್ ಆಗೋಗ್ಬಿಟ್ಟಿದೆ. ಇದು ವಿಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ನಾನು ತೊಗೊಂಡಿರೋದು. ತುಂಬ ರೀಸನಬಲ್ ರೇಟ್ ಇದೆ ಅವ್ರ ಹತ್ರ. ಒಂದ್ಸಲ ವಿಸಿಟ್ ಮಾಡಿ. ಫುಲ್ ಅಡ್ರೆಸ್ ಬರ್ದು. ಆನ್ಲೈನ್ ಫೆಸಿಲಿಟೀಸ್ ಇಲ್ಲ, ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಬೇಕು. ತುಂಬ ಚೆನ್ನಾಗಿದೆ ಸ್ಯಾರೀಸು, ರೀಸನಬಲ್ ರೇಟು. ಹೋಗಿ ನೋಡಿ. ಟೈಮ್ ಆಗಿದೆ, ಇವಾಗ ಬನ್ನಿ ಹೋಗೋಣ. ಇವಾಗ ಹೊರಡ್ತಿದ್ದೀವಿ ಫ್ರೆಂಡ್ಸ್ ನಾವು. ಆಯಿತು, ಟೈಮ್ ಬಂದು ಇವಾಗ 2 ಗಂಟೆ ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರೂ ಹಾಯ್ ಮಾಡ್ರಪ್ಪ. ಯಾವುದು ವಾಚ್ ಅದು? ಪಿಂಕ್ ಕಲರ್. ನಿಂಗೆ ಯಾವ ಕಲರ್ ಇಷ್ಟ? ನಿಮ್ಗೆ ಯಾವ ಕಲರ್ ಇಷ್ಟ? ಕಲರ್ ಇಷ್ಟನಾ?
ಸ್ವಲ್ಪ ಅಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಮಧ್ಯಾಹ್ನ ಬಿಟ್ಟಿರೋದ್ರಿಂದ ಸ್ವಲ್ಪ ಬಿಸಿಲಿತ್ತು, ಅದರಿಂದ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವ್ರ ಮನೆಗೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗಿ, ಅದರಿಂದ ಮಾತಾಡಿಸ್ಕೊಂಡು ಇವಾಗ ಊಟ ಮುಗಿಸ್ಕೊಂಡು ಅವ್ರ ಮನೆಯಲ್ಲೇ ಇವಾಗ ಹಿಂದೂಪುರ್ಗೆ ಹೋಗ್ತಾ ಇದ್ದೀವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ 6:30 6:45 ಆಗಿತ್ತು ಫ್ರೆಂಡ್ಸ್. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮಣ್ಣ ಕೆಳಗಡೆನೇ ವೇಟ್ ಮಾಡ್ತಾ ಇದ್ದ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ, ಇಬ್ಬರು ಮಕ್ಕಳನ್ನ ಎತ್ಕೊಂಡಿದ್ದಾನೆ. ಮಕ್ಕಳು ಆವಾಗ್ಲಿಂದನೂ ಮಾಮ ಮಾಮ ಅಂತಾನೆ ಹೇಳ್ತಾ ಇದ್ರು. ಕಾರಲ್ಲಿ ಬರಬೇಕಾದ್ರೆ ಮಾಮ ಇಲ್ಲ, ಎಲ್ಲೋಗಿದ್ದಾನೆ ಅಂತ. ನೋಡಿ, ಬಂದಿದ್ದ ತಕ್ಷಣ ಅವ್ರ ಮಾಮನ ಜೊತೆ ಹೋಗ್ತಾ ಇದ್ದಾನೆ. ಫ್ರೆಂಡ್ಸ್, ಸಾಯಂಕಾಲ ಆಯಿತು, ಇವಾಗ ಬಂದಿದ್ದೀವಿ. ಫ್ರೆಂಡ್ಸ್, ಇನ್ನೂ ಒಂದು, ಇವತ್ತು ನಮ್ಮ ಅಮ್ಮದು ಬರ್ತ್ಡೇ. ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಡಿ. ಎಷ್ಟು ವರ್ಷ ನಮ್ಮ ಇವತ್ತು? ಎಷ್ಟು ವರ್ಷ? 50 ಬಿತ್ತು ನೋಡಿ ಫ್ರೆಂಡ್ಸ್. ನಾವು ಅಮ್ಮಗೆ 50 ವರ್ಷಕ್ಕೆ ಬಿತ್ತಂತೆ. ನೋಡಿ, ಇವಾಗ ಬರ್ತಾ ಇದ್ದೀವಿ ಮನೆ ಹತ್ರ. ನಾವು ಹೋಗ್ತಾ ಇದ್ದಂಗೆ ಪೆಂಡಾಲೆಲ್ಲ ಆಚೆ ಹಾಕಿದ್ರು ಫ್ರೆಂಡ್ಸ್. ನೋಡಿ, ಬೆಳಗ್ಗೆ ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ನಾವು ಹೋಗ್ತಾ ಇದ್ದಂಗೆ ನಮ್ಮ ಅತ್ತಿಗೆ ಮನೆಗೆ ರಿಲೇಷನ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅವ್ರ ಮನೇಲಿ ಟೀ ಮಾಡಿಕೊಟ್ರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಟೀ. ಮಸಾಲ ಟೀ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಟೀ ಕುಟ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರ ಜೊತೆನೂ. ನಮ್ಮ ಅತ್ತಿಗೆ ಬಂದು ಬಳೆ ತರಬೇಕು, ಔಟ್ಸೈಡ್ ಎಲ್ಲ ಹೋಗೋಣ, ಇನ್ನೂ ಸ್ವಲ್ಪ ಐಟಮ್ಸ್ ತರಬೇಕು, ಔಟ್ಸೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅದರಿಂದ ನಾವು ಔಟ್ಸೈಡ್ ಹೋಗ್ತಾ ಇದ್ವಿ. ನೈಟ್ 8 ಗಂಟೆ ಆಗಿತ್ತು ಫ್ರೆಂಡ್ಸ್ ಔಟ್ಸೈಡ್ ಹೋಗೋ ಅಷ್ಟರಲ್ಲಿ. ನಾವು ಅಲ್ಲಿ ಬರಬೇಕಾದ್ರೆ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು ಫ್ರೆಂಡ್ಸ್. ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಏನೇನು ಬೇಕೋ ಎಲ್ಲ ಐಟಮ್ಸ್ನ ತೊಗೊಂಡ್ವಿ ಮನೆಗೆ. ಇನ್ನೂ ಕೆಲವೊಂದು ಸಿಗಲಿಲ್ಲ, ಯಾಕಂದರೆ ನಾವು ನೈಟ್ ಹೋಗಿರೋದ್ರಿಂದ ಅಂಗಡಿಗಳೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದರಿಂದ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇನ್ನೇನು ಬೇರೆ ಐಟಮ್ಸ್ ಎಲ್ಲ ಬೆಳಗ್ಗೆ ತೊಗೋಣ ಅಂತೇಳಿ ಬಂದುಬಿಟ್ವಿ ವಾಪಸ್ಸು. ಬಂದಿದ್ದ ತಕ್ಷಣ ನಮ್ಮ ಅತ್ತಿಗೆ ಮೆಹಂದಿ ಹಾಕು ಅಂತ ಹೇಳಿದ್ರು. ಅದರಿಂದ ಮೆಹಂದಿ ಹಾಕ್ತಾಯಿದ್ದೀನಿ. ನೋಡಿ, ನನಗೆ ಬಂದಿರೋ ಡಿಸೈನ್ನ ಹಾಕ್ತಾಯಿದ್ದೀನಿ ಅಷ್ಟು ಕ್ಲಿಯರಾಗಿ ನನಗೂ ಬರಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿದೆ ಅಂತ. ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನೂ ಒಳ್ಳೆ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು. ಸೊ ಅದೆಲ್ಲ ನೋಡಬೇಕು ಅಂದರೆ ಮೇಕ್ ಶೂರ್ ಯುವರ್ ಸಬ್ಸ್ಕ್ರೈಬ್. ಆ್ಯಂಡ್ ಇನ್ನೂ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು, ಪ್ಲೀಸ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.